ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲೇಖನ ನಾಗರಾಜ್. ಸೊ ವೆಲ್ಕಮ್ ಯು ಆಲ್ ಟು ದ ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿ. ಸೊ ನಿನ್ನೆ SSLC ಎಕ್ಸಾಮ್ ರಿಸಲ್ಟ್ ಬಂತು. ಸೊ ನಮ್ಮ ಸ್ಟೂಡೆಂಟ್ ಆಗಿರೋ ವೇದಾಂತ್ ಅವರು 81% ತೆಗೆದಿದ್ದಾರೆ. ಸೊ ಅದಕ್ಕೆ ಅವ್ರು ಚಿಕ್ಕಮ್ಮ ಇದ್ದಾರೆ. ಅವ್ನು ಯಾವ ಥರ ಪ್ರಿಪೇರ್ ಆಗ್ತಿದ್ದ ಎಕ್ಸಾಮ್ಗೆ ಅಂತ ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ. ಸೊ ಇವಾಗ ವೇದಾಂತ್ ಅವರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ ನಿಮ್ಗೆ ಏನು ಅನಿಸುತ್ತಿದೆ? ನಂಗೆ ತುಂಬ ಖುಷಿ ಆಗ್ತಿದೆ. ಅವನು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಓದ್ತಿದ್ದ. ಆಮೇಲೆ ಶ್ರೀ ಗುರು ಅಕಾಡೆಮಿ ನಾವು ತುಂಬ ಕಡೆ ನೋಡಿದ್ವಿ ಎಲ್ಲಿ ಸೇರಿಸ್ಬೇಕು ಟ್ಯೂಷನ್ಗೆ ಅಂತ. ಬಟ್ ನಮ್ಮ ಮನೇಲಿ ಅಷ್ಟು ಕೆಪಾಸಿಟಿ ಇರಲಿಲ್ಲ, ಅವನ್ನೆಲ್ಲ ಅಷ್ಟು ದುಡ್ಡು ಕೊಟ್ಟು ಸೇರಿಸೋ ಅಷ್ಟು ಎಲ್ಲ ಇರಲಿಲ್ಲ. ಬಟ್ ಇಲ್ಲಿ ಸ್ವಲ್ಪ ರೀಸನೇಬಲ್ ಇತ್ತು, ಸ್ವಲ್ಪ ಕ್ಲೀನಾಗೆಲ್ಲ ಹೇಳ್ಕೊಡ್ತಾಯಿದ್ರು ಅಂದ್ಬಿಟ್ಟು ಶ್ರೀ ಗುರು ಅಕಾಡೆಮಿಗೆ ಸೇರಿಸಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಕೋಚಿಂಗ್ ಮಾಡಿದ್ರು. ಅವ್ನಿಗೆ ಯಾವ ಥರ ಬರುತ್ತೆ, ಹೆಂಗೆ ಓದಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದೇ ಥರ ಓದಿದ್ದಾನೆ. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಿದೆ. ಮ್ಯಾಮ್, ಮತ್ತೆ ಅವನು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಿದ್ದ? ಅವ್ನು ಯಾವ ಥರ ಪ್ರಿಪೇರ್ ಆಗ್ತಿದ್ದ ಮ್ಯಾಮ್ ಎಕ್ಸಾಮ್? ಅದೇ ಅವರು ಒಂದು 4 ಗಂಟೆ 4:15 ಹಂಗೆ ಎದ್ದೊಳ್ತಿದ್ದ, ಓದ್ಕೊತಿದ್ದ. ಬಟ್ ಅವ್ರು ಏನೇನು ಕೊಟ್ಟಿರ್ತಾರೆ ಅದೇ ಕ್ವಶನ್ಸ್ನೇ ಅವ್ನು ಓದ್ತಿದ್ದ. ಬಟ್ ನಾವು ಕೇಳ್ತಿದ್ವಿ ಇದನ್ನೇ ಯಾಕೆ ಓದ್ತಿದ್ಯಾ, ಬೇರೆ ಎಲ್ಲ ಓದು ಅಂತ. ಬಟ್ ಅವ್ರು ಹೇಳ್ತಿದ್ದ ಅವ್ರು ಇಷ್ಟರಲ್ಲೇ ಬರುತ್ತೆ, ಇದರೇ ಓದಿ, ಇಷ್ಟೇ ಮಾರ್ಕ್ಸ್ ಇಷ್ಟು ಓದಿದ್ರೆ ಸಾಕು ನೀವು ಅಂತ. ಬಟ್ ಅವನು ಅಷ್ಟೇ ಓದ್ತಿದ್ರಿಂದ ನಾನು ಪದೇ ಪದೇ ಕೇಳ್ತಿದ್ದೆ ಇಷ್ಟೇ ಯಾಕೆ ಓದ್ತೀಯಾ, ಬೇರೆ ಜಾಸ್ತಿ ಓದು ಅಂತ. ಇಲ್ಲ ಅಣ್ಣ ಹೇಳಿದ್ದಾರೆ ಇಷ್ಟೇ ಇದರಲ್ಲೇ ಓದಿದ್ರೇ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು ಅಂತ. ಅವ್ನು ಅಷ್ಟೇ ಓದಿ ಇವಾಗ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾನೆ. ನಮ್ಗೆ ತುಂಬ ಖುಷಿ ಆಗ್ತಿದೆ ನಮ್ಮ ಮನೇಲಿ. ಸೊ ನಮ್ಮ ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಯಿಂದ ಎಲ್ಲ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿರೋದು, ಮತ್ತು ನೀವೇ ಇಲ್ಲಿ ಎಕ್ಸಾಂಪಲ್ ಕೂಡ ನೋಡ್ತಿದ್ದೀರಾ. ಸೊ ಅಡ್ಮಿಷನ್ಸ್ ಎಲ್ಲ ಓಪನ್ ಆಗಿದೆ ಇವಾಗ, ಮತ್ತು ಆ ಹುಡುಗ ಕೂಡ ಇಲ್ಲೇ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಇವಾಗ ಮಾತಾಡ್ಸೋಣ. ಸೊ ಬನ್ನಿ, ವೇದಾಂತ್ ಅವರು ಸ್ಟೂಡೆಂಟ್ ಇಲ್ಲೇ ಇದ್ದಾರೆ. ಸೊ ಇವಾಗ ಅವ್ರನ್ನೇ ನಾವು ಕೇಳೋಣ ಅವ್ರು ಯಾವ ಥರ ಪ್ರಿಪ್ರೇಷನ್ ಮಾಡ್ತಾಯಿದ್ರು 10th ಬೋರ್ಡ್ ಎಕ್ಸಾಮ್ಗೆ ಅಂತ. ಸೊ ವೇದಾಂತ್, ನಿಮ್ಗೆ ಖುಷಿ ಆಗ್ತಿದೆಯಾ? ಲೈಕ್ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದೀರಾ? ಖುಷಿ ಆಗ್ತಿದೆ. ಸೊ ನೀವು ಹೇಗೆಲ್ಲ ಪ್ರಿಪೇರ್ ಆಗ್ತಿದ್ರಿ? ಯಾವ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೀವು ಯೂಟಿಲೈಸ್ ಮಾಡ್ಕೊಂಡ್ರಿ? ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾ ಇದ್ದರೆ ಅಣ್ಣ ಬಂದು ಹೇಳ್ಕೊಡ್ತಾಯಿದ್ರು ಯಾವ ಥರ ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ, ಯಾವ ಥರ ಸ್ಕಿಲ್ಸಾಗಿ ಬರೀಬೇಕು ಅಂತ. ನಾನು ಅದನ್ನೇ ಥರ ನೋಡ್ಕೊಂಡು ಅದೇ ಕಲ್ತ್ಕೊಂಡು ಮಾಡಿದ್ದೀನಿ. ಸೊ ನಿಮಗೆ ಯೂಸ್ ಆಯಿತು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ಏನು ಶ್ರೀ ಗುರು KN ಎಜುಕೇಷನ್ ಅಕಾಡೆಮಿಯಿಂದ ಕೊಟ್ಟಿದ್ದಾರೋ ಆ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ನಿಮ್ಗೆ ಯೂಸ್ ಆಗಿದೆ? ಯೂಸ್ ಆಗಿದೆ ತುಂಬ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸು ಬೋರ್ಡ್ ಎಕ್ಸಾಮ್ಗೆ ಯಾವ್ದು ಬಂದಿತ್ತು? ಸೋಷಲ್ ಬಂದಿತ್ತು, ಕನ್ನಡ ಅಂದರೆ ಎಲ್ಲ ಸಬ್ಜೆಕ್ಟು ಬಂದಿತ್ತು. ಅಣ್ಣ ಏನು ಹೇಳಿದ್ರು ಅದೇ ಬಂದಿತ್ತು. ಅದನ್ನೇ ಕ್ಲೀನಾಗಿ ಓದಿ ಬರೆದಿದ್ದೀನಿ. ಸೊ ಇವಾಗ ಒಂದು ಸೋಷಲ್ ಸಬ್ಜೆಕ್ಟ್ ಅಂತ ತಗೊಳ್ಳೋಣ. ಸೋಷಲಲ್ಲಿ ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸು ಇಲ್ಲಿ ಈ ಅಕಾಡೆಮಿಯಿಂದ ಕೊಟ್ಟಿರೋದು ಬಂದಿತ್ತು? ಆಲ್ಮೋಸ್ಟ್ ಒಂದು 5-6 ಕ್ವಶನ್ಸ್ ಬಿಟ್ಟರೆ ಇನ್ನೆಲ್ಲ ಬಂದಿತ್ತು. ಅಂದರೆ ಯಾವ್ದು ಓದಿದ್ನೋ ಅದೇ ಬಂದಿತ್ತು. ಇವಾಗ ನಿಮಗೆ ಯಾವುದು ಕಷ್ಟ ಸಬ್ಜೆಕ್ಟ್ ಅಂತ ಇತ್ತು? ಮ್ಯಾಥ್ಸು. ಸೊ ಮ್ಯಾಥ್ಸಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವೆಶನ್ಸ್ ಬಂದಿತ್ತು? ಆಲ್ಮೋಸ್ಟ್ ಒಂದು 20 ಹತ್ರ ಕ್ವಶನ್ಸ್ ಬಂದಿತ್ತು. 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಅಣ್ಣ ಹೇಳಿದ್ರು ಇದೇ ಓದ್ಕೊ ಅಂತ ಅಂದ್ಬಿಟ್ಟು ನಾನು ಅದನ್ನ ಪ್ರಾಕ್ಟೀಸ್ ಮಾಡಿ ಓದಿ ಬರೆದಿದ್ದೀನಿ. ಸೊ ಸೈನ್ಸಲ್ಲಿ ನಿಮ್ಗೇನು ಕಷ್ಟ ಇತ್ತು? ಸೈನ್ಸ್ ಕಷ್ಟ ಏನು ಅನಿಸ್ಲಿಲ್ಲ. ಏನು ಓದಿದ್ನೋ ಅಣ್ಣ ಏನು ಕೊಟ್ಟಿದ್ರು ಅದನ್ನೇ ಮಾಡಿದೆ, ಅದೇ ಬಂದಿತ್ತು. ಸೊ ಅಣ್ಣ ಏನು ಕ್ವೆಶನ್ಸ್ ಕೊಟ್ಟಿದ್ರು ಅದೇ ಕ್ವೆಶನ್ಸ್ ಎಲ್ಲ ಬಂದಿತ್ತು, ಆ ಇಂಪಾರ್ಟೆಂಟ್ ಕ್ವೆಶನ್ಸೇ ಬಂದಿತ್ತು. ಸೊ ಇವಾಗ ನಿನಗೆ ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗ್ದಿದ್ಯಾ? ಸೊ ನಿನಗೆ ನಮ್ಮ ಅಕಾಡೆಮಿ ಬಗ್ಗೆ ಏನು ಅನ್ನಿಸ್ತಿದೆ? ತುಂಬ ಖುಷಿಯಾಗಿದೆ. ನನ್ನ ಯಾರಾದ್ರೂ ಕಂಡ್ರೆ ನಾನು ಇದನ್ನೇ ರೆಫರ್ ಮಾಡ್ತೀನಿ. ಯಾರಾದರೂ ಬಂದು ಸೇರ್ಕೋತೀನಿ ಅಂದರೆ ಈ ಅಕಾಡೆಮಿನೇ ರೆಫರ್ ಮಾಡಿರಿ. ನನಗೆ ಅದು ಮತ್ತು ಇನ್ನೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.